ಸೊ ಈ ವಿಡಿಯೋ ಓಲ್ಡ್ ಆಯಿತು ಅನಿಸುತ್ತೆ, ಸೊ ಆದರೂ ಪರವಾಗಿಲ್ಲ. ಸೊ ಈ ಥರದ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ನಂತರ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಸಾಂಗ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೊ ವಿಡಿಯೋ ಇದೆಯಲ್ಲ, ವಿಡಿಯೋದ ಲಾಸ್ಟಲ್ಲಿ ಸೊ ಪ್ರೀಸ್ ಮಾಡಿ. ಸೊ ಇಲ್ಲಿ ನಿಮಗೆ ಪ್ರೀಸ್ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೀಸ್ ಆಗುತ್ತೆ ಅಂದರೆ ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಸೊ ಇದನ್ನು ನಾನು ದೊಡ್ಡ ಮಾಡ್ಕೊಳ್ತೇನೆ ಮೊದಲು. ನಂತರ ಈ ಫೋಟೋದ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬ್ಯಾಕ್ ಬನ್ನಿ, ಪಿಕ್ಸಾರ್ಟ್ ಓಪನ್ ಮಾಡಿ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮ್ಯಾಜಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫ್ಲೋರಾ ಫಿಲ್ಟರ್ ಸೆಲೆಕ್ಟ್ ಮಾಡಿ. ಸೊ ಈ ಥರ ಆಗುತ್ತೆ. ಸೊ ಇದನ್ನು ಸೇವ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಮೂವ್ ಬೀಜ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಳ್ಳಿ. ನಂತರ ಈ ಫೋಟೋವನ್ನು ಸೇವ್ ಮಾಡಿ, ಬ್ಯಾಕ್ ಬನ್ನಿ, ಕ್ಯಾಪ್ ಕಟ್ ಓಪನ್ ಮಾಡಿ. ಸೊ ಈ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರಿಪ್ಲೇಸ್ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನಾವು ಫೋಟೋವನ್ನು ಎಡಿಟ್ ಮಾಡಿದ್ರಲ್ಲ, ಸೊ ಈ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ಸೊ ಇದು ರಿಪ್ಲೇಸ್ ಆಗುತ್ತೆ. ಸೊ ಇವಾಗ ಸೊ ಇವೆರಡು ವಿಡಿಯೋ ಮತ್ತು ಫೋಟೋವನ್ನು ಈ ಸಾಂಗ್ಗೆ ಅಡ್ಜಸ್ಟ್ ಮಾಡೋಣ. ಸೊ ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ, ಸೊ ಆ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಇದನ್ನು ಸೊ ಇಲ್ಲಿ ನಾವು ಈ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಇದಕ್ಕಿಂತ ಸ್ವಲ್ಪ ಮುಂದೆ ಆ್ಯಡ್ ಮಾಡಿ. ಸೊ ಈ ಫೋಟೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ಅಡ್ಜಸ್ಟ್ ಮಾಡಿದ ಮೇಲೆ ಈ ಫೋಟೋವನ್ನು ಕೂಡ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ನಂತರ ಈ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ, ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ವೈಪ್ ಆ್ಯನಿಮೇಷನ್ ಇದೆ, ಸೊ ಇದನ್ನು ಆ್ಯಡ್ ಮಾಡಿ. ನಾನು ಇಲ್ಲಿ 0.7 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಕ್ಸ್ಟನ್ನು ಆ್ಯಡ್ ಮಾಡೋಣ. ಸೊ ಈ ಟೆಕ್ಸ್ಟನ್ನು ನಿಮಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ಇಮೇಜ್ ಇದೆಯಲ್ಲ, ಸೊ ಇದಕ್ಕೆ ಅಡ್ಜಸ್ಟ್ ಮಾಡಿ ಟೆಕ್ಸ್ಟನ್ನು. ವಿಡಿಯೋದ ಎಂಡ್ವರೆಗೂ ತಗೊಂಡು ಬನ್ನಿ. ಟೆಕ್ಸ್ಟನ್ನು ಸ್ವಲ್ಪ ರೊಟೇಟ್ ಮಾಡಿ, ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ಸೊ ನಿಮಗೆ ಇಲ್ಲಿ ರೊಟೇಟ್ ಮಾಡಲಿಕ್ಕೆ ಬೇಸಿಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ರೊಟೇಟ್ ಆಪ್ಷನ್ ಇದೆ. ಸೊ ನೀವು ರೊಟೇಟ್ ಇದರಿಂದ ಮಾಡ್ಬೋದು. ಇದನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ಈ ಥರ ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋ ಈ ಕಡೆ ತೊಗೊಂಡೋಗಿ. ಸೊ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಯೂಬಿಕ್ ಇನ್ ಗ್ರಾಫ್ಸ್ ಇದೆಯಲ್ಲ, ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನಂತರ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಸೊ ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ಕೂಡ ಟೆಲಿಗ್ರಾಮ್ ಚಾನಲ್ನಲ್ಲೇ ಸಿಗುತ್ತೆ ನಿಮಗೆ. ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ರೊಟೇಟ್ ಮಾಡಿ, ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿ. ಇದನ್ನು ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ. ಈ ಡ್ರ್ಯಾಗನ್ ಟೆಕ್ಸ್ಟ್ ಇದೆಯಲ್ಲ, ಸೊ ಇದನ್ನು ಈ ಕಡೆ ತೊಗೊಂಡು ಬನ್ನಿ. ಸೇಮ್ ಗ್ರಾಫ್ಸ್ ಆ್ಯಡ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಇನ್ ಗ್ರಾಫ್ಸ್ ಆ್ಯಡ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನಾವು ರೈಸ್ ಆಫ್ ದ ಅಂತ ಟೆಕ್ಸ್ಟ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದರ ಕೆಳಗಡೆ ನಾವು ಡ್ರ್ಯಾಗನ್ ಟೆಕ್ಸ್ಟ್ ಆ್ಯಡ್ ಮಾಡಿದ್ವಿ. ಸೊ ಈ ಡ್ರ್ಯಾಗನ್ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಸ್ವಲ್ಪ ಹಿಂದ್ಗಡೆ ತೊಗೊಂಡು ಬರೋಣ, ಸ್ವಲ್ಪ ಮಾಡಿ. ಸೊ ಮೊದಲಿಗೆ ರೈಸ್ ಆಫ್ ದ ಟೆಕ್ಸ್ಟ್ ಇದೆಯಲ್ಲ, ಸೊ ಇದು ಮೂವ್ ಆಗಬೇಕು. ನಂತರ ಡ್ರ್ಯಾಗನ್ ಟೆಕ್ಸ್ಟ್ ಮೂವ್ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಡ್ರ್ಯಾಗನ್ ಟೆಕ್ಸ್ಟನ್ನು ಹಿಂದ್ಗಡೆ ಆ್ಯಡ್ ಮಾಡೋಣ. ಸೊ ಇಲ್ಲಿ ಏನಾಗಿದೆ ಅಂದರೆ ಇವಾಗ ಟೆಕ್ಸ್ಟ್ ಬಂದು ಸ್ಟಾಪ್ ಆಗಿದೆ. ಸೊ ಮೂವ್ ಆಗ್ತಾ ಇಲ್ಲ. ಸೊ ವಿಡಿಯೋದಲ್ಲಿ ಸ್ವಲ್ಪ ಮೂವ್ ಆಗ್ತಾ ಇರಬೇಕಾಗುತ್ತೆ ಟೆಕ್ಸ್ಟ್ ಬಂದು. ಸೊ ಇದನ್ನು ನಾನು ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಸೊ ಲಾಸ್ಟಲ್ಲಿ ಬನ್ನಿ. ಸೊ ನಾವಿಲ್ಲಿ 2 ಟೆಕ್ಸ್ಟ್ ಆ್ಯಡ್ ಮಾಡಿದ್ವಿ. ಸೊ 2 ಟೆಕ್ಸ್ಟ್ಗೂ ಕೂಡ ಲಾಸ್ಟಲ್ಲಿ ಒಂದೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ನಂತರ ಸೊ ಇಲ್ಲಿ ಮೇಲ್ಗಡೆ ಕೀ ಫ್ರೇಮ್ ಮೇಲೆ, ಸೊ ಮೇಲ್ಗಡೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದನ್ನು ನಾವು ಸ್ವಲ್ಪ ಮೂವ್ ಮಾಡೋಣ. ಸೊ ಇಲ್ಲಿ ನಾವು ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡೋಣ. ಸೈಜ್ ಆಫ್ ದ ಈ ಟೆಕ್ಸ್ಟ್ ಇದೆ, ಇದು ಎಡಗಡೆಯಿಂದ ಬಲಗಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಲಾಸ್ಟ್ ಕೀ ಫ್ರೇಮಲ್ಲಿ ಸ್ವಲ್ಪ ಬಲಗಡೆ ಮೂವ್ ಮಾಡೋಣ. ಈ ಥರ ಈ ಡ್ರ್ಯಾಗನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಕೀ ಫ್ರೇಮ್ ಆ್ಯಡ್ ಮಾಡಿದ್ವಿ. ಸೊ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ಸೊ ಪೊಸಿಷನ್ ಸೆಲೆಕ್ಟ್ ಮಾಡಿ. ಸೊ ಇದು ಬಲಗಡೆಯಿಂದ ಎಡಗಡೆ ಬರುತ್ತೆ ಡ್ರ್ಯಾಗನ್ ಟೆಕ್ಸ್ಟ್. ಸೊ ಹಾಗಾಗಿ ಇದನ್ನು ಸೊ ಎಡಗಡೆ ಮೂವ್ ಮಾಡೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಪ್ಲೇ ಮಾಡ್ತೇನೆ, ನೋಡ್ಬೋದು.
ಸೊ ನೋಡ್ಬೋದು ಮೂವ್ ಆಗ್ತಾ ಇದೆ ಟೆಕ್ಸ್ಟ್ ಕೂಡ. ರೈಸ್ ಆಫ್ ದ ಟೆಕ್ಸ್ಟ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಇದು ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಆಗಬೇಕು. ಸೊ ಇಲ್ಲಿ ರೈಸ್ ಆಫ್ ದ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಈ ಫೋಟೋದ ಹಿಂದ್ಗಡೆ ಆ್ಯಡ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅಡ್ಜಸ್ಟ್ ಆಗಿದೆ. ಇನ್ನು ಇದಕ್ಕೆ ಲಾಸ್ಟಲ್ಲಿ ನಾವು ಶೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ. ಸೊ ಇವೆರಡು ಟೆಕ್ಸ್ಟ್ ಬಂದು ಆ್ಯಡ್ ಆಗುತ್ತೆ ನೋಡ್ಬೋದು. ಸೊ ಈ ಆ್ಯಡ್ ಆಗುತ್ತಲ್ಲ, ಸೊ ಇಲ್ಲಿಂದ ಈ ಶೇಕ್ ಎಫೆಕ್ಟ್ ಸ್ಟಾರ್ಟ್ ಮಾಡಿ ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಂಟೆನ್ಸಿಟಿ 10ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡ್ 15ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಪ್ಲೇ ಮಾಡ್ತೇನೆ, ನೋಡ್ಬೋದು ವಿಡಿಯೋ ಹೇಗಾಗಿದೆ ಅಂತ.